ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ನಿಮಗೆ ಕೆಲವು ವಿಚಾರಗಳು ಗೊತ್ತಿರಬಹುದು. ಬಸವರಾಜ ಬೊಮ್ಮಾಯಿ ಸಿಎಂ ಸ್ಥಾನದವರೆಗೆ ಬೆಳೆದು ಬಂದದ್ದು ಹೇಗೆ ಗೊತ್ತಾ? ಇವರ ತಂದೆ ಯಾರು? ಬಸವರಾಜ ಬೊಮ್ಮಾಯಿ ಹಾಗೂ ಸಿನಿಮಾ ರಂಗಕ್ಕೂ ಇರುವ ಸಂಬಂಧವೇನು? ಬಸವರಾಜ ಬೊಮ್ಮಾಯಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ಸುದ್ದಿ ನಿಜಾನಾ? ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಹೀಗಾಗಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಬಸವರಾಜ ಬೊಮ್ಮಾಯಿ ಹುಟ್ಟಿದ್ದು 1960 ಜನವರಿ 28ರಂದು. ಅಂದಿನ ಮೈಸೂರು ರಾಜ್ಯದ ಹುಬ್ಬಳ್ಳಿಯಲ್ಲಿ. ಇವರ ತಂದೆ SR ಬೊಮ್ಮಾಯಿ, ತಾಯಿ ಗಂಗಮ್ಮ. ಈ ದಂಪತಿಗಳ 4 ಜನ ಮಕ್ಕಳಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಒಬ್ರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಇವರ ತಂದೆ SR ಬೊಮ್ಮಾಯಿ ಬಳಿಕ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿಯೂ ಆಗ್ತಾರೆ. ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾರೆ. ನಂತರ ಟಾಟಾ ಮೋಟಾರ್ಸ್ನಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಮಹಾರಾಷ್ಟ್ರದ ಪುಣೆಯ ಟಾಟಾ ಮೋಟಾರ್ಸ್ ಯೂನಿಟ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ಅಲ್ಲೇ 3 ವರ್ಷ ಕೆಲಸ ಮಾಡ್ತಾರೆ. ನಂತರ ಕೃಷಿ ಮತ್ತು ಬಿಸ್ನೆಸ್ ಕಡೆಗೆ ಗಮನವನ್ನ ಕೊಡ್ತಾರೆ. ಬಳಿಕ ಬಸವರಾಜ ಬೊಮ್ಮಾಯಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡೋದು 1994ರಲ್ಲಿ. ಆಗ ನಡೆದ ವಿಧಾನಸಭೆ ಚುನಾವಣೆಗೆ ಹುಬ್ಬಳ್ಳಿ ಗ್ರಾಮಾಂತರ ಕ್ಷೇತ್ರದಿಂದ ಜನತಾದಳ ಅಥವಾ ಜೆಡಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಎಲೆಕ್ಷನ್ಗೆ ಈ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಲು ಒಂದು ಕಾರಣವೂ ಇತ್ತು. ಅದೇನು ಅಂದ್ರೆ, ಹಿಂದಿನ ಎಲೆಕ್ಷನ್ನಲ್ಲಿ ಅಂದ್ರೆ 1986ರ ಎಲೆಕ್ಷನ್ನಲ್ಲಿ ಇದೇ ಕ್ಷೇತ್ರದಲ್ಲಿ ಇವರ ತಂದೆ SR ಬೊಮ್ಮಾಯಿ ಸೋತು ಹೋಗಿದ್ರು. ಸೋತ ಬಳಿಕ SR ಬೊಮ್ಮಾಯಿ ರಾಷ್ಟ್ರ ರಾಜಕೀಯಕ್ಕೆ ಹೋದ್ರು. ಇದರ ಪರಿಣಾಮ ಅವರು ನಿಲ್ತಾ ಇದ್ದ ಹುಬ್ಬಳ್ಳಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಮಗ ಬಸವರಾಜ ಬೊಮ್ಮಾಯಿ ಎಲೆಕ್ಷನ್ಗೆ ನಿಂತರು. ಇವರ ತಂದೆ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರಿಂದ ಮಗನಿಗೆ ಟಿಕೆಟ್ ಸಿಗೋದು ಸುಲಭವಾಯಿತು. ಹೀಗೆ ಎಲೆಕ್ಷನ್ಗೆ ನಿಂತ ಬಸವರಾಜ ಬೊಮ್ಮಾಯಿ ಮೊದಲ ಚುನಾವಣೆಯಲ್ಲೇ ಸೋತು ಹೋದ್ರು. ಅದು ಕೂಡ ಬಿಜೆಪಿಯ ಜಗದೀಶ್ ಶೆಟ್ಟರ ವಿರುದ್ಧ. ಬಸವರಾಜ ಬೊಮ್ಮಾಯಿ ಸೋತ್ರು. 115 ಸೀಟ್ಗಳನ್ನ ಗೆದ್ದಿದ್ದ ಜನತಾದಳ ಅಧಿಕಾರಕ್ಕೆ ಬಂತು. ದೇವೇಗೌಡರು ಸಿಎಂ ಆದ್ರು. ನಂತರ 1995ರಲ್ಲಿ ಬಸವರಾಜ ಬೊಮ್ಮಾಯಿಯನ್ನ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಲಾಯಿತು. ಬಳಿಕ 1996ರಲ್ಲಿ ದೇವೇಗೌಡರು ಪ್ರಧಾನಿಯಾಗೋದಕ್ಕೆ ದೆಹಲಿಗೆ ಹೋದಾಗ ಸಿಎಂ ಕುರ್ಚಿ JH ಪಟೇಲ್ ಪಾಲಾಯಿತು. ಆಗ JH ಪಟೇಲ್ರ ರಾಜಕೀಯ ಕಾರ್ಯದರ್ಶಿಯಾದ್ರು ಬಸವರಾಜ ಬೊಮ್ಮಾಯಿ. 1994ರಲ್ಲಿ ವಿಧಾನಸಭೆ ಚುನಾವಣೆ ಸೋತ ಬಸವರಾಜ ಬೊಮ್ಮಾಯಿ 1998ರಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ರು. ಧಾರವಾಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಜನತಾದಳ ಅಭ್ಯರ್ಥಿಯಾಗಿ ನಿಂತು ಗೆದ್ರು. ಮೊದಲ ಸಲ ವಿಧಾನ ಪರಿಷತ್ ಸದಸ್ಯರಾದ್ರು. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಅಂದ್ರೆ ಇಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರು ವೋಟ್ ಹಾಕ್ತಾರೆ. ಇವರಿಂದ ಆಯ್ಕೆಯಾಗಿ ಪರಿಷತ್ಗೆ ಹೋದ್ರು ಬೊಮ್ಮಾಯಿ. ಜೊತೆಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ಉಪನಾಯಕರು ಕೂಡ ಆದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಅಂದಿನ ಕರ್ನಾಟಕ ಸಿಎಂ JH ಪಟೇಲ್ ನಡುವಿನ ಭಿನ್ನಾಭಿಪ್ರಾಯದಿಂದ 1991ರಲ್ಲಿ ಜನತಾದಳ ಇಬ್ಬಾಗವಾಯಿತು. ದೇವೇಗೌಡರು, ಸಿದ್ದರಾಮಯ್ಯ ಮುಂತಾದವರ ಬಣ JDS ಆಯಿತು. JH ಪಟೇಲ್ ಅವರ ಬಣ JDU ಆಯಿತು. ಈ ಸಮಯದಲ್ಲಿ SR ಬೊಮ್ಮಾಯಿ JDSನ ಜೊತೆ ಗುರುತಿಸಿಕೊಂಡ್ರು. ಆದರೆ 1999ರ ಎಲೆಕ್ಷನ್ನಲ್ಲಿ JDS, JDU ಎರಡೂ ಪಕ್ಷಗಳು ಹೀನಾಯವಾಗಿ ಸೋತು ಹೋದ್ವು. ಇದರಿಂದ ಎಚ್ಚೆತ್ತ SR ಬೊಮ್ಮಾಯಿ ಹರಿದು ಹಂಚಿ ಹೋಗಿದ್ದ ಜನತಾದಳವನ್ನ ಒಂದು ಮಾಡೋದಕ್ಕೆ ಮುಂದಾದ್ರು. ಇದಕ್ಕೆ JDUನ ನಾಯಕರು ಸಹಮತವನ್ನ ವ್ಯಕ್ತಪಡಿಸಿದ್ರು. ಆದರೆ JDSನ ದೇವೇಗೌಡರು ಒಪ್ಪಲಿಲ್ಲ. ಏನಾದ್ರೂ ಆಗ್ಲಿ ಅಂತ ಆಲ್ ಇಂಡಿಯಾ ಜನತಾದಳ ಅಂತ AIJD ಅಂತ ಹೊಸ ಪಕ್ಷವನ್ನ ಹುಟ್ಟು ಹಾಕಿದ್ರು SR ಬೊಮ್ಮಾಯಿ. ಅವರೇ ಅದರ ರಾಷ್ಟ್ರೀಯ ಅಧ್ಯಕ್ಷರಾದ್ರು. AIJD ಅನ್ನೋದು ಮುಂದೆ AIPJD ಅಂತ ಆಯ್ತು. ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳ ಆಯ್ತು. ಆಗ MLC ಆಗಿದ್ದ ಬಸವರಾಜ ಬೊಮ್ಮಾಯಿ AIPJDಯ ಅಸೋಸಿಯೇಟ್ ಮೆಂಬರ್ ಆದ್ರು. ಹೀಗೆ SR ಬೊಮ್ಮಾಯಿ ಹುಟ್ಟು ಹಾಕಿದ್ದ ಪಕ್ಷ ಹೆಚ್ಚು ದಿನ ಉಳಿಲಿಲ್ಲ. 2004ರ ಚುನಾವಣೆಗೂ ಮುನ್ನ AIPJDಯ ಹಲವು ಸದಸ್ಯರು ಕಾಂಗ್ರೆಸ್ ಸೇರಿದ್ರು. ಪಕ್ಷಕ್ಕೆ ದೊಡ್ಡ ಪೆಟ್ಟು ಕೊಟ್ರು. ಉಳಿದವರು JDU ಸೇರಿದ್ರು. 2005ರಲ್ಲಿ JDSನಿಂದ ಉಚ್ಚಾಟನೆಯಾದ ಸಿದ್ದರಾಮಯ್ಯ ಸೇರೋದು ಇದೇ AIPJD ಪಕ್ಷವನ್ನ. ಆದರೆ ಸಿದ್ದರಾಮಯ್ಯ ಅವರ ಬಣ ಕೂಡ 2006ರಲ್ಲಿ ಕಾಂಗ್ರೆಸ್ ಸೇರ್ತು. 2007ರಲ್ಲಿ SR ಬೊಮ್ಮಾಯಿ ನಿಧನರಾದ್ರು. ಇದರ ಮಧ್ಯ
2004ರಲ್ಲಿ ಬಸವರಾಜ ಬೊಮ್ಮಾಯಿ ಎರಡನೇ ಬಾರಿ ವಿಧಾನ ಪರಿಷತ್ತು ಚುನಾವಣೆಗೆ ನಿಂತು ಗೆದ್ರು. ನಂತರ ಬಸವರಾಜ ಬೊಮ್ಮಾಯಿ 2008ರಲ್ಲಿ ವಿಧಾನ ಪರಿಷತ್ತು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ರು. ಬಸವರಾಜ ಬೊಮ್ಮಾಯಿಯನ್ನ ಬಿಜೆಪಿಗೆ ಕರ್ಕೊಂಡು ಬರುವುದರಲ್ಲಿ ಯಡಿಯೂರಪ್ಪರ ಪಾತ್ರ ತುಂಬಾ ದೊಡ್ಡದಿತ್ತು. ಬಿಜೆಪಿ ಸೇರಿದ ಬೊಮ್ಮಾಯಿ 2008ರಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಹಾವೇರಿ ಜಿಲ್ಲೆಯಿಂದ ಸ್ಪರ್ಧಿಸಿ ಗೆದ್ರು. ಹೀಗೆ ಗೆದ್ದ ಬೊಮ್ಮಾಯಿ ಮೊದಲ ಸಲ MLA ಆದರೂ 2008ರಲ್ಲಿ ಕೆಲ ಪಕ್ಷೇತರ ಶಾಸಕರ ಬೆಂಬಲದೊಂದಿಗೆ ಬಿಜೆಪಿ ಸರ್ಕಾರ ರಚಿಸಿತು. ಯಡಿಯೂರಪ್ಪ CM ಆದರು. ಆಗ ಬೊಮ್ಮಾಯಿಗೆ ಮಂತ್ರಿಗಿರಿ ಸಿಕ್ತು. ಜಲಸಂಪನ್ಮೂಲ ಸಚಿವರು ಬೊಮ್ಮಾಯಿ ಆದರು. ಈ ಸಮಯದಲ್ಲಿ ಹಲವು ನೀರಾವರಿ ಯೋಜನೆಗಳನ್ನು ಕೈಗೊಂಡರು. 2012ರಲ್ಲಿ ಬಿಜೆಪಿ ವಿರುದ್ಧ ಮುನಿಸಿಕೊಂಡ ಯಡಿಯೂರಪ್ಪ KJPಯನ್ನು ಹೊಸ ಪಕ್ಷವನ್ನ ಕಟ್ಟಿದ್ರು. ಆಗ ಯಡಿಯೂರಪ್ಪ ಬೆಂಬಲಿಗರು KJP ಸೇರಿದ್ರು. ಆದರೆ ಯಡಿಯೂರಪ್ಪರ ಶಿಷ್ಯ ಬಸವರಾಜ ಬೊಮ್ಮಾಯಿ ಮಾತ್ರ ಹೋಗಲೇ ಇಲ್ಲ. ಬದಲಾಗಿ 2013ರ ಎಲೆಕ್ಷನ್ಗೆ ಮತ್ತೊಮ್ಮೆ ಬಿಜೆಪಿಯಿಂದಲೇ ಸ್ಪರ್ಧಿಸಿ ಗೆದ್ರು. KJP ಕೊಟ್ಟ ಹೊಡೆತದ ನಡುವೆಯೂ ಬಿಜೆಪಿಯಿಂದ ಗೆದ್ದ 40 ಶಾಸಕರಲ್ಲಿ ಇವರು ಕೂಡ ಒಬ್ಬರಾಗಿದ್ರು. 2018ರಲ್ಲಿ ಮೂರನೇ ಸಲ ಮತ್ತೆ ಗೆಲುವು ಸಾಧಿಸ್ತಾರೆ. 2018ರಲ್ಲಿ ಯಡಿಯೂರಪ್ಪ CM ಆದ್ರು. ಆದರೆ ಸಂಪೂರ್ಣ ಬಹುಮತ ಇಲ್ಲದ ಕಾರಣ ಸರ್ಕಾರ ಬಿದ್ದೋಯ್ತು. 2019ರಲ್ಲಿ ಆಪರೇಷನ್ ಕಮಲ ನಡೆದು ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಬಿದ್ದೋಯ್ತು. ಬಿಜೆಪಿ ಅಧಿಕಾರಕ್ಕೆ ಬಂತು. ಯಡಿಯೂರಪ್ಪ ಮತ್ತೊಮ್ಮೆ CM ಆದರು. ಆಗ ಬಸವರಾಜ ಬೊಮ್ಮಾಯಿಗೆ ಮಹತ್ವದ ಗೃಹ ಖಾತೆ ಸಿಕ್ತು. ರಾಜ್ಯದ ಹೋಮ್ ಮಿನಿಸ್ಟರ್ ಆದರೂ ಬಸವರಾಜ ಬೊಮ್ಮಾಯಿ. ಗೃಹ ಖಾತೆ ಜೊತೆಗೆ ಹೆಚ್ಚುವರಿಯಾಗಿ ಸಹಕಾರ ಖಾತೆಯೂ ಸಿಕ್ತು. 2021ರಲ್ಲಿ ಕೆಲ ಕಾಲ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯು ನಿರ್ವಹಿಸಿದ್ರು. ಅಲ್ಲದೆ ಹಾವೇರಿ ಮತ್ತು ಉಡುಪಿ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಸಹ ಆಗಿದ್ರು. 2021ರ ಜುಲೈನಲ್ಲಿ ಯಡಿಯೂರಪ್ಪ CM ಸ್ಥಾನದಿಂದ ಕೆಳಗಿಳಿದ್ರು. ಆಗ ಬೊಮ್ಮಾಯಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಕರ್ನಾಟಕದ 23ನೇ ಮುಖ್ಯಮಂತ್ರಿಯಾದರು ಬಸವರಾಜ ಬೊಮ್ಮಾಯಿ. ಇವರ ತಂದೆ SR ಬೊಮ್ಮಾಯಿ 11ನೇ CM ಆಗಿದ್ರು. ಈ ಮೂಲಕ ರಾಜ್ಯದಲ್ಲಿ ಕುಟುಂಬ ರಾಜಕೀಯ ಯಾವ ರೀತಿ ಇದೆ ಅನ್ನೋದು ಗೊತ್ತಾಯಿತು. ಇನ್ನು ಬೊಮ್ಮಾಯಿ ಅವರ ಪತ್ನಿಯ ಹೆಸರು ಚೆನ್ನಮ್ಮ ಬೊಮ್ಮಾಯಿ. ಇವರ ಮದುವೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಹೋಗಿದ್ರು. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಇವರಿಗೆ ತುಂಬಾನೇ ಆತ್ಮೀಯರು. ಹೀಗಾಗಿ ಬಸವರಾಜ ಬೊಮ್ಮಾಯಿ ಸಿನಿಮಾ ರಂಗದೊಂದಿಗೂ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಇನ್ನು ಇವರಿಗೆ ಭರತ್ ಬೊಮ್ಮಾಯಿ ಮತ್ತು ಅದಿತಿ ಬೊಮ್ಮಾಯಿ ಎನ್ನುವ ಇಬ್ಬರು ಮಕ್ಕಳಿದ್ದಾರೆ. ಇನ್ನು ಬೊಮ್ಮಾಯಿಗೆ ಕ್ರಿಕೆಟ್ ಹಾಗೂ ಗಾಲ್ಫ್ ಅಂದ್ರೆ ತುಂಬಾನೇ ಇಷ್ಟ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಕೆಲವು ವಿಚಾರಗಳು ಕೂಡ ಸುದ್ದಿ ಮಾಡ್ತಾ ಇದ್ವು. ಆದರೆ ಆ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೊರಬಿದ್ದಿಲ್ಲ. ಇನ್ನು ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.